ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಸ್ಟೈಲಲ್ಲಿ ಮಶ್ರೂಮ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 4 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದಷ್ಟು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇಲ್ಲಿ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಮಶ್ರೂಮಲ್ಲಿ ಮಾಡ್ತಾ ಇರೋದು ಇದು. 7 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಚಕ್ಕೆ, 1 ಲವಂಗ, ಒಂದಷ್ಟು ಕಾಳುಮೆಣಸು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು, ಒಂದಷ್ಟು ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್ಪಷ್ಟು, ಅದು 1 ಕಪ್ಪಲ್ಲಿ ಅರ್ಧ ಅಷ್ಟು. ಮಶ್ರೂಮ್ನ ತುಂಬ ಚೆನ್ನಾಗಿ ತೊಳ್ಕೊಬೇಕು. 2-3 ಸಲ ಮಣ್ಣು ಹೋಗೋಷ್ಟು, ನೀರು ತುಂಬ ಖರ್ಚಾಗುತ್ತೆ, ಮಣ್ಣು ಹೋಗೋಷ್ಟು ತೊಳ್ಕೊಬೇಕು. ಆಮೇಲೆ ಬಿಸಿನೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಮಶ್ರೂಮ್ನ ನಾನೀಗ ತೋರಿಸ್ತೀನಿ. ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ತುಂಬ ಅತಿಯಾಗಿ ಫ್ರೈ ಮಾಡ್ಕೊಳ್ಬೇಡಿ, ಯಾಕೆಂದರೆ ತುಂಬ ಫ್ರೈ ಮಾಡಿಕೊಂಡ್ರೆ ಅದು ಸುಂಡೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಶ್ರಿಂಕ್ ಆಗೋಗ್ಬಿಡುತ್ತೆ, ನಿಮ್ಗೆ ಅದು ಬಾಯಿಗೆ ಸಿಗೋದೇ ಇಲ್ಲ. ಸೊ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಬೇಕು. ಸೊ ನಾನು ನಿಮಗೆ ಫಸ್ಟೇ ತೋರಿಸ್ದಂಗೆ ಅದಷ್ಟು ಇಂಗ್ರೀಡಿಯೆಂಟ್ಸ್ನು, ಅಷ್ಟು ಐಟಮ್ಸ್ನು ನೀವು ರುಬ್ಕೊಬೇಕು. ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ, ಗ್ರೀನ್ ಕಲರ್ ಪೇಸ್ಟ್ ಬರುತ್ತೆ. ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿರಲಿ, ಮಶ್ರೂಮ್ನ ತುಂಬ ಫ್ರೈ ಮಾಡ್ಕೋಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಮಿಕ್ಸಿ ಈ ಜಾರ್ಗೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಬಗ್ಗಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸುಮಾರು ಒಂದು 20 ಮಿನಿಟ್ಸ್ ಆದರೂ ನೀವು ಇದನ್ನು ಕುದಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನು ಆಮೇಲೆ ಇನ್ನೂ ಹಾಕ್ಕೊಳ್ತೀನಿ. ಇದು ಮೊದಲಿಗಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಕ್ಯಾಶ್ಯೂ, ಗೋಡಂಬಿ ಮತ್ತು ಸ್ವಲ್ಪ ಕಾಯಿನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಬರುತ್ತೆ ಅಂತ. ಅದೆರಡನ್ನ ಮಿಕ್ಸಿ ಮಾಡ್ಕೊಂಡು ಹಾಕಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಕುದಿಯೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಒಂದು 20 to 25 ಮಿನಿಟ್ಸ್ ಅದ್ರ ಪಾಡಿಗೆ ಅದನ್ನು ತಿರುಗಿಸ್ತಾ ಇರಿ. ಅದ್ರ ಪಾಡಿಗೆ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಯಾಕೆ ಅಂತಂದರೆ ಮಶ್ರೂಮು ಚೆನ್ನಾಗಿ ಬೇಯಬೇಕು, ಯಾಕಂದರೆ ನಾವು ಅದನ್ನು ಫ್ರೈ ಮಾಡ್ಕೊಂಡಿಲ್ಲ. ಹಾಗಾಗಿ ಅವಾಗವಾಗ ತೆಗೆದು ನೋಡ್ಕೊಂಡು ಚೆನ್ನಾಗಿ ಸ್ವಲ್ಪ ತಿಕ್ಕಾಗೋವರೆಗೂ ಮತ್ತು ಹಸಿ ವಾಸನೆ ಹೋಗೋವರೆಗೂ, ಮಶ್ರೂಮ್ ಒಂಥರ ಮೆತ್ತಗೆ ಬೇಯೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕು. ಹಾಗೆ ಇದಕ್ಕೆ ಧನಿಯಾ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಮಾಡಿದಾಗ ಇದು ಸ್ವಲ್ಪ ಖಾರನೇ ಆಗಿತ್ತು, ಹಾಗಾಗಿ ನಾನು ಇದಕ್ಕೆ ಬೆಣ್ಣೆನೂ ಹಾಕ್ಕೊಂಡಿದ್ದೆ. ಯಾಕೆಂದರೆ ಅದು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೆಣ್ಣೆನೂ ಸೇರಿಸ್ಕೊಂಡಿದ್ದೆ. ಸೊ ನೀವು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ತಿಂತಾರೆ ಅಷ್ಟು ಅದ್ರ ಪ್ರಕಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೆ, ಯಾಕೆಂದರೆ ನನಗೆ ಕಸೂರಿ ಮೇಥಿ ಫ್ಲೇವರ್ ತುಂಬ ಇಷ್ಟ. ಇದು ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲದಿದ್ರೂ ಇಲ್ಲ. ಚೆನ್ನಾಗಿ ಕುದಿಸ್ಕೋಬೇಕು. ಮಧ್ಯದಲ್ಲಿ ಒಂದು ಮಶ್ರೂಮ್ನ ತಿಂದು ನೋಡಿ ಬೆಂದಿದೆಯಾ ಅಂಥೇಳಿ, ನಿಮಗೆ ಗೊತ್ತಾಗುತ್ತೆ. ಒಂಥರ ಮೆತ್ತಗೆ ಬೆಂದಿರುತ್ತೆ. ಯಾಕೆ ತುಂಬ ಫ್ರೈ ಮಾಡ್ಕೋಬಾರ್ದು ಅಂತ ಹೇಳಿದೆ ಅಂದರೆ, ಇದನ್ನು ನೀವು ಮಶ್ರೂಮ್ನ ತುಂಬ ಫ್ರೈ ಮಾಡ್ಕೊಳ್ದೆ ಹೋದರೆ ಈ ಗ್ರೇವಿನಲ್ಲೇ ಅದು ಕುದಿಯುತ್ತೆ. ನೀವು ಮಾಡ್ತಿರೋ ಗ್ರೇವಿನಲ್ಲೇ ಚೆನ್ನಾಗಿ ಕುದ್ಕೊಂಡು ಅದು ಚೆನ್ನಾಗಾಗತ್ತೆ ಮತ್ತು ಬಾಯಿಗೆ ಸಿಗುತ್ತೆ ಸ್ವಲ್ಪ ನಿಮಗೆ, ಅದು ತಿಂದಂಗೆ ಅನಿಸುತ್ತೆ. ಹಾಗಾಗಿ ಮಶ್ರೂಮ್ನ ತುಂಬ ಫ್ರೈ ಮಾಡ್ಕೊಬೇಡಿ ಅಂತ ನಾನು ಹೇಳಿದ್ದು. ನೋಡಿ, ಈ ಥರ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ.
ಅದ್ರ ಮೇಲೆ ಹಾಲಿನ ಕೆನೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೆ. ನಾನು ಇದ್ರ ಜೊತೆ ಕುಷ್ಕ ಮಾಡಿದ್ದೆ. ಆ ಕುಷ್ಕ ರೆಸಿಪಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.